ಕೃಷ್ಣಾ ನದಿ ನೀರಿನ ವಿಚಾರದಲ್ಲಿ ಮತ್ತೆ ಮಹಾಖ್ಯಾತೆ. ರಾಜ್ಯಕ್ಕೆ ಹರಿದು ಬರ್ತಿದ್ದ ನೀರು ತಡೆ ಹಿಡಿದ ಮಹಾರಾಷ್ಟ್ರ. ರಾಜಾಪುರ ಬ್ಯಾರೇಜ್ ಮುಖಾಂತರ ಕರುನಾಡಿಗೆ ಬರ್ತಿದ್ದ ನೀರು. ರಾಜಾಪುರ ಬ್ಯಾರೇಜ್ ಬಳಿ 2 ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ. ಭಾಷಾ ವಿಚಾರ ಆಯಿತು. ಈಗ ನೀರಿನ ವಿಚಾರಕ್ಕೂ ಮಹಾಖ್ಯಾತೆ. ಮಹಾ ಸರ್ಕಾರದ ಉದ್ದಟತನಕ್ಕೆ ರಾಜ್ಯ ರೈತರ ಆಕ್ರೋಶ. ಕರುನಾಡಿಗೆ ಕೃಷ್ಣಾ ನದಿ ನೀರು ಬಿಡದೆ ಮಹಾಭಂಡತನ. ಕೃಷ್ಣಾ ನದಿ ನೀರಿನ ವಿಚಾರಕ್ಕೆ ಮತ್ತೆ ಖ್ಯಾತಿ ತೆಗೆದ ಮಹಾ ಸರ್ಕಾರ. ಕೃಷ್ಣಾ ನದಿ ನೀರಿನ ವಿಚಾರಕ್ಕೆ ಮತ್ತೆ ಖ್ಯಾತಿ ತೆಗೆದ ಮಹಾ ಸರ್ಕಾರ. ಕಾಗವಾಡ ತಾಲೂಕಿನ ಮಂಗಾವತಿ ಜುಗುಳ ಗ್ರಾಮದ ಮೂಲಮಾರ್ಗವಾಗಿ ಹರಿದು ಬರುತ್ತಿರುವ ಕೃಷ್ಣಾ ನದಿ ನೀರು ಈಗ ಮಹಾ ಸರ್ಕಾರ ತಡೆ ಹಿಡಿಯಲಾಗಿದೆ. ಮೇ ತಿಂಗಳ ವಾರಾಂತ್ಯದಲ್ಲಿ ಮಹಾರಾಷ್ಟ್ರದ ರಾಜಾಪುರ ಬಂದರಿನಿಂದ ಗೇಟ್ಗಳನ್ನು ತೆಗೆದು ನೀರು ಹರಿಬಿಡಲಾಗ್ತಾ ಇತ್ತು. ಕಳೆದ 2 ದಿನಗಳ ಹಿಂದೆ ಗೇಟ್ ತೆಗೆದು ಕರ್ನಾಟಕಕ್ಕೆ ನೀರು ಹರಿಬಿಡಲಾಗಿತ್ತು. ಆದರೆ ಮಹಾ ಸರ್ಕಾರ ಈಗ ಮತ್ತೆ ಗೇಟ್ ಬಂದ್ ಮಾಡಿ ವಿವಾದಕ್ಕೆ ಗುರಿಯಾಗಿದೆ. ವಾರಗಳ ಹಿಂದೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಸುರಿದಂತಹ ಮಳೆಗೆ ಮುಂಗಾರು ಪ್ರಾರಂಭವಾಯಿತು. ಕೃಷ್ಣಾ ನದಿಗೆ ನೀರಿನ ಮಟ್ಟ ಹೆಚ್ಚಾಗುವ ನೆರೆ ಭೀತಿಯಿಂದ ನೀರು ಬಿಟ್ಟ ಮಹಾ ಸರ್ಕಾರ ಮತ್ತೆ ಈಗ ಮಳೆ ಹಿಂಜರಿಕೆಯನ್ನ ಗಮನಿಸಿ ಗೇಟ್ ಬಂದ್ ಮಾಡಿ ಸಿಬ್ಬಂದಿಯನ್ನ ನೇಮಿಸಿದ್ದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ಮುಂಗಾರಿನಲ್ಲಿ ಆಲಮಟ್ಟಿ ಹಾಗೂ ಹೆಪ್ಪರಗಿ ಜಲಾಶಯದಲ್ಲಿ ಸಮರ್ಪಕ ನೀರಿನ ಸಂಗ್ರಹ ಮಾಡಿ ನಂತರ ನೀರು ಹೊರಬಿಡುವಂತೆ ಸ್ಥಳೀಯ ರೈತರು ಆಗ್ರಹಿಸಿದ್ದಾರೆ. ಇವತ್ತ ಇಡೀ ರಾಜ್ಯಾದ್ಯಂತ ಕರ್ನಾಟಕ ತುಂಬ ಮತ್ತು ಎಲ್ಲ ಕಡೆ ಬರಗಾಲ ಐತಿ. ಬರಗಾಲ ಇರೋದ್ರಿಂದ ನಮ್ಮ ಕೃಷ್ಣಾ ನದಿ ಬತ್ತಿ 1-2 ತಿಂಗಳಾಯ್ತು. ಅದಕ್ಕೆ ಈಗ 8 ದಿವಸ ಆತ. ಅರ್ಧಂಬರ್ಧ ಬೇಕು. ಈ ಕಾಳಮಾಡಿ ಡ್ಯಾಮ್ನಿಂದ ಬ್ಯಾರೇಜದಿಂದ ನೀರು ಬರ್ತಾ ಇದ್ದು ಈಗ ಸಮೀಪ ಅಂದ್ರೆ ಅತನಿ ದಾಟಿ ಮುಂಚೂಣಿ ಹಿಪ್ಪರಗಿ ಡ್ಯಾಮ್ ಮುಖಾಂತರ ಹೊಂಟಿದ್ದು. ಅದಕ್ಕೆ ನಿನ್ನೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಅದನ್ನು ಕ್ಯಾತೆ ತೆಗೆದ ನೀರು ಬಿಡೋದಿಲ್ಲ ಕರ್ನಾಟಕ ಅಂತೇಳಿ ಬಂದ್ ಮಾಡ್ಯಾರ. ಪೊಲೀಸರ ನಿಯೋಜನೆ ಮಾಡ್ಯಾರು. ಅದಕ್ಕೆ ಇದು ಮಹಾರಾಷ್ಟ್ರ ಸರ್ಕಾರ ಮಾಡೋದು ಸರಿಯಲ್ಲ. ಮತ್ತು ದೇಶದ ರೈತರೆಲ್ಲ ಒಂದೇ. ನೀವು ಯಾವ ರೀತಿ ಬೇರೆ ವಿಚಾರ ಇದ್ರೆ ನೀವು ಅಲ್ಲಲ್ಲೇ ಮಾಡ್ಕೋರಿ. ಆದರೆ ರೈತರ ವಿಚಾರ ಬಂದಾಗ ನೀವು ಅಂತೇಳಿ ತಿಳ್ಕೋಬೇಕು. ತಿಳ್ಕೊಂಡು ನಮ್ಮ ಕರ್ನಾಟಕಕ್ಕೆ ನೀರು ನೀವು ಕೊಡಲೇಬೇಕು. ನೀರಿನ ಸಂಬಂಧ ತ್ಯಾಗೆ ತೆಗಿಬೇಡ್ರಿ. ಮುಂದೊಂದು ದಿನ ನಿಮ್ಮ ಸೋಲ ಕಟ್ಟಿಟ್ಟು ಬುಟ್ಟಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವೀಗ ನೀರು ಬಿಡೋದಿಲ್ಲ ಅಂದ್ರೆ ಮುಂದೆ ನಾಳೆ ಜೂನ್ ಟೈಮ್ದಾಗ ಮಳೆ ಆಗ್ತೈತಿ. ಅವಾಗ ಎಲ್ಲಿ ಬಿಡೋರು ನೀರು? ಅವಾಗ ನೀವು ನೀರು ಕಟ್ಕೋತೀರಿ? ಅವಾಗ ಯಾಕೆ ನಮ್ಮ ಕರ್ನಾಟಕದೊಳಗೆ ಬಿಡ್ತೀರಿ? ಅವಾಗ ಸಾವಿರಾರು ಲಕ್ಷಾಂತರ ಹೆಕ್ಟರ್ ಭೂಮಿ ಊರುಗಳ ನಮ್ಮ ಹಾಳಾಕಾವ. ಆ ಹೊಳಿ ಬಂದಾಗ ಯಾಕೆ ಬಿಡ್ತೀರಿ? ಮತ್ತು ಈಗ ಯಾಕೆ ಬಿಡೋದಿಲ್ಲ? ನಿಮ್ಮದು ಮಹಾ ತಪ್ಪ. ಇದಕ್ಕೆ ಎಲ್ಲ ಘಟಬಂಧನ ನೀವು ರಾಜಕಾರಣಿಗಳು ಕೂಡಿಕೊಂಡು ಕರ್ನಾಟಕ ನೀರು ಹರಿಸಲೇಬೇಕಂತೇಳಿ ಸಂದರ್ಭದಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಕರ್ನಾಟಕದ ರೈತರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.